ಮಧ್ಯದಲ್ಲಿ ನಮ್ಮ ಗ್ರೇಟ್ ಲೆಜೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು. ಸ್ಕೂಲಲ್ಲೂ ಇದೇ ತರ ಕೇಳ್ತಾ ಇದ್ರು. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಅಂದ್ರೆ ನೀನೇನ್ ಮಾಡ್ತೀಯಾ ಅಂದ್ರೆ ನಾನ್ ಸಿನಿಮಾ ಹೀರೋ ಆಗ್ತೀನಿ, ಇಲ್ಲ ಅಣ್ಣವ್ರ ಸಿನಿಮಾಗಳನ್ನ ನಾನ್ ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಹಂಗಾಗಿ ನಾನು ಅಣ್ಣವ್ರ ತರ ಆಗ್ಬೇಕು. ಏನಕ್ಕೆ ಅಣ್ಣವ್ರು ಓದಿದ್ದೆ 3ನೇ ಕ್ಲಾಸ್ ಅಂತೆ, ಅವ್ರು ಇವತ್ತು ಅಂತ ದೊಡ್ಡ ಸ್ಟಾರ್ ಪಟ್ಟದಲ್ಲಿದ್ದಾರೆ. ಜಗ್ಗೇಶ್ ಅವ್ರದ್ದು ಮಿಸ್ಟರ್ ಬಕ್ರಾ ಅಂತ ಸಿನಿಮಾ, ಹೇಗಿದ್ದೆ ಹೇಗಾದೆ ಅಂತ ಅಂತಾರಲ್ಲ, ಆ ಟೈಮಲ್ಲಿ 2 ಸೀನ್ ತೆಗಿತಾ ಇದ್ರು ಜಗ್ಗೇಶ್ ಅವ್ರದ್ದು. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಏನು, ನೆಗೆಟಿವ್ ಶೇಡ್ ಅಂದ್ರೆ ಏನು ಗೊತ್ತಿಲ್ಲ. ಸಾಯಂಕಾಲ ಮೇಲೆ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗುತ್ತೆ. ನಾನು ಮಧ್ಯಾಹ್ನ ಟೈಮ್ ಮಾಡ್ತಾ ಇದ್ದೆ. ಸರಿ ಅನ್ಬಿಟ್ಟು ಹಂಗೆ ಮಾಡ್ದೆ. ಇಲ್ಲಿಂದ ವಸಂತ ನಗರದಲ್ಲಿತ್ತು ಆಫೀಸು, ಉದಯ ಟಿವಿ ಆಫೀಸು. ಕೂತ್ಕೊಂಡು ಸೆಟ್ ಅಲ್ಲಿ ಶೂಟಿಂಗ್ ಅಂದ್ರೆ ಹೀಗಿರುತ್ತೆ, ನೀನ್ ಏಕ್ದಮ್ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ ಸೀರಿಯಲ್ ಮಾಡಬೇಕು. ಅರುಣ್ ಸಾಗರ್ ಅವರು, ಮಾಸ್ಟರ್ ಆನಂದ್, ಅಭಿನಯ ಮೇಡಮ್ ರೆಗ್ಯುಲರ್ ಆಗಿ ಶೂಟಿಂಗ್ ಬರ್ತಾ ಇದ್ರು ಅಲ್ಲಿ. ಸ್ವಲ್ಪ ಇದ್ರ ಜೊತೆಗೆ ಜಿಮ್ ಅಂದ್ರೆ ಇಂಟ್ರೆಸ್ಟ್ ಇತ್ತು, ಈ ಬಾಡಿ ಬಿಲ್ಡ್ ಮಾಡಬೇಕು ಅಂತ. ಈ ಕಂಠೀರವ ಸ್ಟುಡಿಯೋದಲ್ಲಿ ತುಂಬಾ ಮುಹೂರ್ತ ನಡೀತಾ ಇತ್ತು. ಅದು ಬಿಟ್ರೆ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಸಿಗ್ತಾ ಇದ್ದಿದ್ದು ಕಾನಿಷ್ಕಾ ಓಟ್ಲು. ಅವರು ಫೇಮಸ್ ಡೈರೆಕ್ಟರ್, ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾರೆ. ನನಗೆ ಸರ್ಟಿಫಿಕೇಟ್ ಆಯ್ತು ಬಿಸಾಕ್ಬಿಟ್ರು. ಹೀರೋ ಆಗ್ಬೇಕಂದ್ರೆ ದುಡ್ಡು ಕೊಡ್ಬೇಕಮ್ಮ ಅಂದ್ರು. ಆಗಿನ ಕಾಲದಲ್ಲಿ 2 ಲಕ್ಷ ರೂಪಾಯಿ, ಅದಾದ್ಮೇಲೆ 5 ಲಕ್ಷ, ಅದಾದ್ಮೇಲೆ ನಾನು ಹಂಗೆ ಪ್ರಯತ್ನ ಮಾಡ್ತಾನೆ ಇದ್ದಲ್ಲ 10 ಲಕ್ಷ. ಈಗ 20 ರಿಂದ 25 ಲಕ್ಷ ಒಬ್ಬ ಹೀರೋ ಇನ್ವೆಸ್ಟ್ ಮಾಡಬೇಕು. ಹಲೋ ಸರ್, ನೀವು ಕಳಿಸಿದ ಲೊಕೇಶನ್ ಇಲ್ಲಿ ಎಂಡ್ ಆಯ್ತು. ನಮಸ್ಕಾರ ಸರ್. ಇಲ್ಲಿ ಕಾರ್ನರ್ಗೆ ಮಾಗಡಿ ಮ್ಯೂಸಿಕಲ್ಸ್ ಅಂತ ಇದೆ, ಅದ್ರ ಪಕ್ಕ ಸಾರಾ ಮಿಲನ ಕೆಫೆ ಅಂತ ಇದೆ. ಅದೇನಾ? ಓಕೆ ಓಕೆ ಓಕೆ, ಫೈನ್ ಫೈನ್. ಚೆನ್ನಾಗಿದ್ರೆ ಬಂದ್ವಿ. ಹಾಂ, ಒಳಗಡೆ ಇದ್ದೀರಾ? ಓಕೆ, ಸೂಪರ್ ಆಗಿದ್ರೆ. ಎಸ್, ಸಾರಾ ಮಿಲನ ಕೆಫೆ, ಬಸವನಗುಡಿ, ಇಲ್ಲಿದ್ದೀವಿ. ಸಾರಾ ಮಿಲನ ಕೆಫೆ. ಇಲ್ಲೊಬ್ಬ ವಿಶೇಷ ವ್ಯಕ್ತಿನ ಭೇಟಿ ಮಾಡೋದಕ್ಕೆ ಬಂದ್ವಿ. ಅವ್ರ ಹತ್ರ ಒಂದಷ್ಟು ವಿಚಾರಗಳಿದೆ. ಯಾರದು, ಯಾಕೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ, ಬನ್ನಿ. ಎಸ್, ಸಾರಾ ಮಿಲನ ಕೆಫೆ ಒಳಗಡೆ ಹೋಗ್ತಾ ಇದ್ದೀವಿ. ನನಗೆ ಎಂಟ್ರೆನ್ಸಲ್ಲಿ ತುಂಬ ಖುಷಿ ಕೊಟ್ಟಿದ್ದು ಈ ಒಂದು ಏನು ಕೊಲಾಜ್ ವಾಲ್, ಇದು ಸಿನಿಮಾದವ್ರದ್ದಿದೆ. ಫಸ್ಟ್ ಅಲ್ಲಿಂದ ಶುರು ಮಾಡಿದ್ರೆ ರಾಷ್ಟ್ರಕವಿ ಕುವೆಂಪು ಅವ್ರದ್ದಿದೆ, ಜಯಚಾಮರಾಜೇಂದ್ರ ಒಡೆಯರ್ ಅವ್ರದ್ದಿದೆ, ಸುಧಾಮೂರ್ತಿ ಅವ್ರದ್ದಿದೆ, ಲೀಲಾವತಿ ಅವ್ರದ್ದಿದೆ, ಮಿರುಗುತಾರೆ ಕಲ್ಪನಾ, ಆರತಿ, ಮಂಜುಳಾ, ಭಾರತಿ, ಮಾಲಾಶ್ರೀ ಅವರು, ಜೂಲಿ ಲಕ್ಷ್ಮಿ ಅವರು, SP ಬಾಲಸುಬ್ರಹ್ಮಣ್ಯಂ, ಕಿಂಗ್ ಕೊಹ್ಲಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅಭಿನಯ ಶಾರದೆ ಜಯಂತಿ ಅವರು. ಮಧ್ಯದಲ್ಲಿ ನಮ್ಮ ಗ್ರೇಟ್ ಲೆಜೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್, ಶಂಕರ್ನಾಗ್, ರವಿಚಂದ್ರನ್ ಅವರು, S ಜಾನಕಿ ಅವರು. ಎಸ್, ಈ ಒಂದು ಅದ್ಭುತವಾದಂತಹ ಕೊಲಾಜ್. ಸೊ ನಮ್ಮನ್ನು ಒಂದು ವಾಮ್ ವೆಲ್ಕಮ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರಾಗಿರೋದ್ರಿಂದ ಇದನ್ನು ನೋಡಿದಾಗ ಖುಷಿ ಆಗುತ್ತೆ. ಸೊ ಸಾರಾ ಮಿಲನ ಕೆಫೆ ಒಳಗಡೆ ಹೋಗೋಣ. ಹಲೋ ಸರ್, ನಮಸ್ತೆ. ಬನ್ನಿ. ನಮಸ್ತೆ, ಹೇಗಿದ್ದೀರಿ? ಹಾಯ್ ಸರ್, ಸೂಪರ್ ಸರ್. ಇದು ನನ್ನ ಫ್ರೆಂಡ್ ಅವ್ರದ್ದೇ. ಹೌದಾ? ಹೊಸದಾಗಿ ಮಾಡಿದ್ದಾರೆ, ಓಕೆ. ಸಾರಾ ಮಿಲನ ಅಂತ. ಓಕೆ. ಇಲ್ಲೇ ಸೀತಾ ಸರ್ಕಲ್ ಬ್ಯಾಂಕ್ ಕಾಲೋನಿ ಹತ್ರ ಇದೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೆಸ್ಟೋರೆಂಟ್. ಎಲ್ಲ ಒಂದ್ ಸ್ವಲ್ಪ ಸೆಲೆಬ್ರಿಟೀಸ್ ಗಳೆಲ್ಲ ಜಾಸ್ತಿ ಇಲ್ಲೇ ಬರ್ತಾರೆ. ಎಸ್, ನೈಸ್ ಆಂಬಿಯನ್ಸ್. ಆ್ಯಕ್ಚುಲಿ ಯಾರು ಅಂತ ನಿಮಗೆ ಪರಿಚಯ ಮಾಡ್ಕೊಡ್ಲಿಲ್ಲ, ಅಂಜನ್ ಅಂತೇಳಿ. ಅಂಜನ್ ಆ್ಯಕ್ಚುಲಿ ಕನ್ನಡ ಚಿತ್ರರಂಗದ ಯುವ ನಟ, ಪ್ರತಿಭಾನ್ವಿತ ನಟ. ಈಗ ಆಲ್ರೆಡಿ 5 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ 2 ಸಿನಿಮಾ ರಿಲೀಸ್ ಆಗಿದೆ, ಇನ್ನು 3 ಸಿನಿಮಾ ರಿಲೀಸ್ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ವಿಷಯನ ಹೇಳಲೇಬೇಕು. ಇವರು ದರ್ಶನ್ ಅವರಿಗೆ ಜಿಮ್ ಟ್ರೈನರ್ ಆಗಿದ್ದರು. ಹೇಗೆ? ಸೊ ಸಾಕಷ್ಟು ಇಂಟ್ರೆಸ್ಟಿಂಗ್. ಬರೀ ಅವ್ರ ಜರ್ನಿ ಅಷ್ಟೇ ಅಲ್ಲ, ದರ್ಶನ್ ಅವ್ರಿಗೂ ಕನೆಕ್ಟ್ ಆಗುವಂಥ ಅನೇಕ ವಿಚಾರಗಳಿದೆ. ಸೊ ಅಂಜನ್ ಅವರೇ, ಖಂಡಿತ ಸರ್, ಬನ್ನಿ. ಸ್ನೇಹಿತರೆ, ಮತ್ತೊಮ್ಮೆ ಡೈಲಿ ಮಾಧ್ಯಮದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅಂಜನ್ ಅವರು. ನಾನು ಅವಾಗಲೇ ಇಂಟ್ರೊಡಕ್ಷನ್ ಕೊಟ್ಟೆ. ಅಂಜನ್ ಅವರು ನಟರು. ಈಗ ಆಲ್ರೆಡಿ ಒಂದು 5 ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಜಿಮ್ ಟ್ರೈನರ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ಬಹಳ ವಿಶೇಷವಾಗಿ ಕನ್ನಡದ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಅವರು ಸುಮಾರು 8-9 ವರ್ಷಗಳ ಕಾಲ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡಿದ್ರು. ಅದರ ಜೊತೆಗೆ ಅವರಿಗೆ ಬೇರೆ ಬೇರೆ ಆಸಕ್ತಿಗಳಿದೆ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ನನಗೆ ಆವಾಗಲೇ ಅವ್ರ ಶರ್ಟ್ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸಖತ್ತಾಗಿದೆ ಶರ್ಟು. ಎಲ್ಲಿ ತೊಗೊಂಡ್ರು, ಏನು ಕತೆ, ಇದ್ರ ಹಿಂದೆ ಕೂಡ ಒಂದು ಕತೆ ಇದೆ. ಅದನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಇಲ್ಲಿಯವರೆಗೂ ಇವರು 5 ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಅದರಲ್ಲಿ ಒಂದು ಅಂಜನ್ ಅನ್ನುವಂತಹ ಸಿನಿಮಾ, ಇನ್ನೊಂದು ಅರಣ್ಯಾನಿ, ನಿಧಾನವಾಗಿ ಚಲಿಸಿ, ಮತ್ತೆ ವಜ್ರಾಸ್ತ್ರ, ಕಾನೂನು ಅಸ್ತ್ರ. ಈ 5 ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. 2 ಸಿನಿಮಾ ರಿಲೀಸ್ ಆಗಿದೆ.
ಸೊ ಇನ್ನು 3 ಸಿನಿಮಾ ರಿಲೀಸ್ ಆಗಬೇಕು. ಅಂಜನ್ ಅವರೇ ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸರ್. ಡೈಲಿ ಮಾಧ್ಯಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸೊ ಹೇಗಿದ್ದೀರಿ? ಸೂಪರ್ ಸರ್. ಸೂಪರ್. ಚೆನ್ನಾಗಿದೆ ಸರ್. ಓಕೆ. ಸೊ ಸಿನಿಮಾ ಹೇಗೆ, ಸಿನಿಮಾ ನಂಟು ಹೇಗೆ, ಸಿನಿಮಾಗೆ ಬರಬೇಕು ಅಂತ ಯಾಕೆ ಅನ್ಕೊಂಡಿದ್ದೀರಿ? ಸರ್ ಚಿಕ್ಕ ವಯಸ್ಸಿಂದನೂ ನನಗೆ ಆಸೆ ಇತ್ತು ಸರ್. ಓಕೆ. ನಾನು ಆವಾಗ್ಲಿಂದಾನೆ ಚಿಕ್ಕ ವಯಸ್ಸಿಂದಾನೆ ಚಂದನ ಟಿವಿ ಅಂತ ಇತ್ತು DD1. DD1 ಚಿತ್ರಮಂಜರಿ ಅಂತ ಬರ್ತಾ ಇತ್ತು 7:30 8 ಗಂಟೆ Every ಪ್ರತಿ week. ಶುಕ್ರವಾರ ಬರ್ತೀವಿ. ಶುಕ್ರವಾರ ಅದನ್ನ ನಾನು ಓದದ್ನ ಬಿಟ್ಟು ಅದನ್ನ ನೋಡ್ತಾ ಇರ್ತಿದ್ದೆ ಯಾವಾಗ್ಲೂ. ಅದಕ್ಕೆ ನಮ್ಮ ಮನೇಲಿ ಅಥವಾ ನಮ್ಮ ರಿಲೇಟಿವ್ ಯಾರೇ ಬಂದ್ರು ಏನಾಗ್ತೀಯ ದೊಡ್ಡವನಾದ್ಮೇಲೆ ಅಂದ್ರೆ ನಾನು ಸಿನಿಮಾ ಹೀರೋ ಆಗ್ತೀನಿ. ಸ್ಕೂಲಲ್ಲೂ ಇದೇ ತರ ಕೇಳ್ತಾ ಇದ್ರು. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಅಂದ್ರೆ ನೀನೇನ್ ಮಾಡ್ತೀಯ ಅಂದ್ರೆ ನಾನು ಸಿನಿಮಾ ಹೀರೋ ಆಗ್ತೀನಿ. ಓಕೆ. ಅಲ್ಲ ಸಿನಿಮಾ ಹೀರೋ ನಿಂಗೆ ಇನ್ಸ್ಪಿರೇಷನ್ ಹೇಗೆ? ಇಲ್ಲ ಅಣ್ಣವ್ರ ಸಿನಿಮಾಗಳನ್ನ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಹಂಗಾಗಿ ನಾನು ಅಣ್ಣವ್ರ ತರ ಆಗ್ಬೇಕು. ಏನಕ್ಕೆ ಅಣ್ಣವ್ರು ಓದಿದ್ದೆ 3ನೇ ಕ್ಲಾಸ್ ಅಂತ, ಅವ್ರು ಇವತ್ತು ಅಂತ ದುಡ್ಡು ಸ್ಟಾರ್ ಪಟ್ಟದಲ್ಲಿದ್ದಾರೆ, ನನಗೂ ಅದು ಆಸೆ ಅಂತ ಈಗ ಹೇಳ್ತಾ ಇದ್ದೆ. ಇಲ್ಲಿಂದ ಅದಕ್ಕೆ ನಮ್ಮನೇಲಿ ಬಾಯಿ ಮೇಲೆ ಕೊಡ್ತೀನಿ ನೋಡು ಆತರ ಎಲ್ಲ ಹೇಳಿದ್ರೆ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ನಾವ್ ಅದ್ರಲ್ಲಿ ಹೋಗ್ಬೇಕು. ನಾನು ನಮ್ಮ ತಂದೆಗೆ ಹೇಳಿದ್ದೆ, ಮತ್ತೆ ನೀನು ಓದಿಸ್ತೀನಿ, ನಾನು ಹಿಂಗೆ ನನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂದ್ರೆ ನಾನು ಅಂತೂ ಓದಲ್ಲ, ನಾನ್ ಸಿನಿಮಾಗೆ ಹೋಗೋದು, ಬದುಕಿದ್ರು ಸಿನಿಮಾ ಸತ್ರು ಸಿನಿಮಾನೇ ಅಂತ ಅವಾಗ್ಲೇ ಹೇಳಿದ್ದೇನೆ. ಸರಿ ಆಯ್ತು ಅನ್ಬಿಟ್ಟು ಒಂದು ಎಜುಕೇಶನ್ ಅಂತ ಕೈಯಲ್ಲಿ ಇರಬೇಕು, ಅದಾದ್ಮೇಲೆ ನೀನು ಆ ಫೀಲ್ಡ್ಗೆ ಹೋದ್ರೆ ಓಕೆ ಅಂತ ಹೇಳಿದ್ರು. ಇಲ್ಲ ನನ್ನ ಎಜುಕೇಶನ್ ದೇವ್ರು ಇಲ್ಲಿವರೆಗೂ ಕೊಟ್ಟಿರ್ತಾನೆ ಅಷ್ಟೇ ನಾನು ಓದೋದು, ಅದಾದ್ಮೇಲೆ ನಾನು ಓದಲ್ಲ ಅಂತ ಹೇಳ್ತಿದ್ದೆ. ಹಿಂಗೆ ಮಾಡ್ಕೊಂಡು ಬಂದಿದ್ದು ಸರ್. ಅದಾದ್ಮೇಲೆ ನಾನು ಹೇಳಿದೆ ಈಗ ನನ್ನ ವಿದ್ಯೆ ಅಷ್ಟೇ ಸ್ಟಾಪ್ ಆಗಿದೆ, ಇನ್ ಮತ್ತೆ ನಾನು ನೆಕ್ಸ್ಟ್ ಡಿಗ್ರಿ ಓದು ಮತ್ತೆ BE ಮಾಡು, ಅದು ನಿಜವಾಗ್ಲೂ ನಾನು ಮಾಡಲ್ಲ, ನಾನು ಆಕ್ಟಿಂಗ್ ಕೋರ್ಸ್ ಕಲಿಬೇಕು ಅಂತ ಹೇಳಿ ಅಭಿನಯ ತರಂಗ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಂಡೆ ಸರ್. 1 ಇಯರ್ AS ಮೂರ್ತಿ ಅವ್ರದ್ದು. ಯಾವಾಗ ಸಿನಿಮಾ ಟಚ್ ಎಷ್ಟನೇ ಇಸ್ವಿ ನಿಮ್ದು? ಸರ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿದೆ, ಈ ಆಕ್ಟಿಂಗ್ ಕೋರ್ಸ್ ಮಾಡಕ್ಕಿಂತ ಮುಂಚೆ ಹಿಂಗೆ ಯಾರನ್ನಾದ್ರೂ ಕೇಳ್ತಾ ಇದ್ದೆ, ಯಾವ್ದಾದ್ರು ಒಂದು ಸಿನಿಮಾ ಇದ್ರೆ ಹೇಳಿ ನಾನು ಪಾತ್ರ ಮಾಡ್ತೀನಿ. ಸರಿ ಆಯ್ತು ಹೇಳ್ತೀನಿ ಅಂತ ಹೇಳಿ ಜಗ್ಗೇಶ್ ಅವ್ರದ್ದು ಮಿಸ್ಟರ್ ಬಕ್ರಾ ಅಂತ ಸಿನಿಮಾ, ಹೇಗಿದ್ದೆ ಹೇಗಾದೆ ಅಂತ ಅಂತಾರಲ್ಲ, ಆ ಟೈಮಲ್ಲಿ 2 ಸೀನ್ ತೆಗಿತಾ ಇದ್ರು ಜಗ್ಗೇಶ್ ಅವ್ರದ್ದು ರೇಸ್ ಕೋರ್ಸ್ ರೋಡ್ ಅಲ್ಲಿ. ಸಿನಿಮಾದಲ್ಲಿ ಆ ಪೋಸ್ಟ್ ನೆಲ್ಲ ಅಂಟಿಸಿರ್ತಾರೆ, ಇವ್ರಿಗೆ ಏನೋ ಬೇರೆ ಶೂಟ್ಗೆ ಅಂತ ಕರೆದ್ಬಿಟ್ಟು ಆ ಸೀನ್ ಶೂಟ್ ಮಾಡಿ. ನನ್ನ ಫಸ್ಟ್ ಸೀನ್ ಅದೇ ನಾನು ಮಾಡಿದ್ದು ಸಿನಿಮಾ ಇಂಡ, ಅದು ಫಸ್ಟ್ ಸೀನ್ ನಾನು ಮಾಡಿದ್ದು. ಅದಾದ್ಮೇಲೆ ಅಲ್ಲಿರೋರು ಏನಂದ್ರು, ನೀನ್ ಆರ್ಟಿಸ್ಟಾ ಅಂತ ಕೇಳಿದ್ರು. ಅದಕ್ಕೆ ಏನ್ ಹಂಗಂದ್ರೆ ಆರ್ಟಿಸ್ಟ್ ಗೊತ್ತಿಲ್ಲ ನನಗ, ಹಂಗ ಆರ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಏನು, ನೆಗೆಟಿವ್ ಶೇಡ್ ಅಂದ್ರೆ ಏನು ಗೊತ್ತಿಲ್ಲ. ಅಲ್ಲಿರೋರು ಆಮೇಲೆ ಒಬ್ರು ಹೇಳಿದ್ರು, ನೀನ್ ಈ ತರ ಪಾತ್ರ ಎಲ್ಲ ಮಾಡಬಾರ್ದು, ನೋಡೋದಕ್ ಬೇರೆ ಚೆನ್ನಾಗಿದೆ, ಯಾಕೆ ಹೀರೋಗೆ ಟ್ರೈ ಮಾಡು. ಸರ್ ನಮ್ಗೆಲ್ಲ ಹೀರೋ ಹೆಂಗ್ ಕೊಡ್ತಾರೆ ಸರ್, ಅದಕ್ಕೇನೇನು ಆಕ್ಟಿಂಗ್ ಎಲ್ಲ ಕಲ್ತಿರ್ಬೇಕಂತೆ, ಫೈಟು ಡ್ಯಾನ್ಸು ಎಲ್ಲ ಕಲ್ತಿರ್ಬೇಕಂತೆ ಅಂದೆ. ಇಲ್ಲ ಹಂಗೇನಿಲ್ಲ, ನೀನ್ ಇರೋದನ್ನ ನಿಜ ಹೇಳು, ಒಬ್ರು ಡೈರೆಕ್ಟರ್ ಹತ್ರ ಹೇಳು, ಸರ್ ನಂಗೆ ಇಷ್ಟು ಮಾತ್ರ ನನಗ್ ಗೊತ್ತು, ಇಲ್ಲಾಂದ್ರೆ ನೀನ್ ಎಕ್ಸ್ಪೀರಿಯನ್ಸ್ ತಗೋತೀನಿ ಅಂತ ಹೇಳಿದ್ರೆ ನೀನ್ ಆಂಕರಿಂಗ್ ಮಾಡು ಅಂತ ಹೇಳಿದ್ರು. ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ. ಸೊ ಅದು ಒಂದು ಟೈಮಿಂಗ್ಸ್ ಅಂತ ಇದೆ, ಸಾಯಂಕಾಲ ಮೇಲೆ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗುತ್ತೆ. ನಾನು ಮಧ್ಯಾಹ್ನ ಟೈಮ್ ಮಾಡ್ತಾ ಇದ್ದೆ. ಸರಿ ಅನ್ಬಿಟ್ಟು ಹಂಗೆ ಮಾಡಿದೆ. ಇಲ್ಲಿಂದ ವಸಂತ ನಗರದಲ್ಲಿತ್ತು ಆಫೀಸು, ಉದಯ ಟಿವಿ ಆಫೀಸು, ಅಲ್ಲಿಗೆ ಹೋಗ್ಬೇಕಾಯ್ತು. ಅವಾಗ ಬಸ್ಸು ಗಾಡಿನೂ ಓಡ್ಸಕ್ ಬರ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಆಮೇಲೆ ಸರಿ ಆಂಕರಿಂಗ್ ಮಾಡ್ಕೊಂಡು ಆಮೇಲೆ ಶಾರ್ಟ್ ಮೂವಿಗಳು ಮಾಡು ಅಂದ್ರು. ಅದೇನದು ಶಾರ್ಟ್ ಮೂವಿ ಅಂದ್ರೆ ಅದ್ರ ಬಗ್ಗೆನೂ ನನಗೇನು ಗೊತ್ತಿರ್ಲಿಲ್ಲ. ಸರಿ ನಾನೇನಂದ್ರೆ ಡೈರೆಕ್ಟ್ ಆಗಿ ಹಿಂಗ್ ಬಂದ್ಬಿಟ್ನಲ್ಲ, ಜಗ್ಗೇಶ್ ಅವ್ರ ಜೊತೆಲೆ ಈ ಕಡೆ ಸಿನಿಮಾ ಮಾಡ್ಬಿಟ್ಟಿದೀನಿ ಅಂತ ನಾನು. ಆಮೇಲೆ ನನಗೆ ಪಾಪ ಪಾಂಡುರಂಗ ಅಂತ ಒಂದು ಸೀರಿಯಲ್ ಬಂತು ಸರ್ ಉದಯ ಟಿವಿಲಿ, ಮೈನಾ ಚಂದ್ರಶೇಖರ್ ಅವರು ಡೈರೆಕ್ಷನ್ ಮಾಡಿದ್ರು. ಅವರು ಇವತ್ತಿಲ್ಲ ತೀರ್ಕೊಂಡ್ಬಿಟ್ರು. ಅವರೇ ಫಸ್ಟ್ ನನಗೆ ಮೇಕಪ್ ಹಾಕಿದ್ದು. ಆಮೇಲೆ ಕೂತ್ಕೊಂಡು ಸೆಟ್ ಅಲ್ಲಿ ಶೂಟಿಂಗ್ ಅಂದ್ರೆ ಹೀಗಿರುತ್ತೆ, ನೀನ್ ಏಕ್ದಮ್ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ ಸೀರಿಯಲ್ ಮಾಡಬೇಕು, ನಿಂಗೆ ಸೀರಿಯಲ್ ಮಾಡಿದಾಗ ಹೇಗೆ ಡೈಲಾಗ್ ಡೆಲಿವರಿ ತಗೋಬೇಕು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಹೇಗೆ, ಮ್ಯಾನರಿಸಮ್ ಹೇಗೆ, ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು, ಇದೆಲ್ಲ ಕೂತ್ಕೊಂಡು ನೋಡು ಅಂತ ಹೇಳಿ ಅರುಣ್ ಸಾಗರ್ ಅವರು, ಮಾಸ್ಟರ್ ಆನಂದ್, ಅಭಿನಯ ಮೇಡಮ್ ರೆಗ್ಯುಲರ್ ಆಗಿ ಶೂಟಿಂಗ್ ಬರ್ತಾ ಇದ್ರಲ್ಲಿ ಆ ಸೀರಿಯಲ್ಗೆ. ಅವಾಗ ಬಾಮಾ ಹರೀಶ್ ಅವರು ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು ಆ ಸೀರಿಯಲ್ನ. ಸರಿ ಡೈಲಿ ಹೋಗಿ ನೋಡ್ತಾ ಕುತ್ಕೊಂಡು, ಸರ್ ನನ್ನ ಪಾತ್ರ ಯಾವಾಗ ಸರ್ ಅಂತ ಹೇಳಿ, ಇಲ್ಲ ಕತೆ ಒಳಗಡೆ ಕತೆ, ಅದರಲ್ಲಿ ನೀನು ನಾಯಕನ ಪಾತ್ರ ಕೊಟ್ಟಿದ್ದೀನಿ ನಿನಗೆ ಅಂತ ಹೇಳಿ ಕೊಟ್ರು. ನಾನು ದಿನ ಹೋಗ್ತಾ ಇದ್ದೆ, ಇವ್ರೇನು ಕೂಡಿಸ್ತಾರೆ ವಾಪಸ್ ಕಳಿಸ್ತಾರೆ ಅಂತ ಅಂತಿದ್ದೆ. ಕೊನೆಗೆ ಒಂದಿನ ನಮ್ಮ ಮನೆಯವ್ರು ಹೇಳಿದೆ ನಮ್ಮ ತಂದೆಗೆ, ದಿನ ಶೂಟಿಂಗ್ ಹೋಗ್ತೀನಿ, ಬೆಳಗ್ಗೆಯಿಂದ 6 ಗಂಟೆವರೆಗೂ ಪ್ಯಾಕಪ್ ಅಂತಾರೆ, ವಾಪಸ್ ಮನೆಗೆ ಬರ್ತಾ ಇದ್ದೀನಿ, ನನಗೇನು ಅವಕಾಶನೇ ಕೊಟ್ಟಿಲ್ಲ, ಅದಕ್ಕೆ ನಾಳೆಯಿಂದ ಹೋಗಲ್ಲ ಅಂತ ಅಂದೆ. ಒಂದಿನ ಹೋಗ್ಲಿಲ್ಲ. ಅವತ್ತಿನ ದಿನ ನಂದು ಸೀನ್ ಇತ್ತು. ಆ ಹುಡುಗ ಎಲ್ಲೋ ಅಂತ ಕೇಳಿದ್ದಾರೆ ಮೈನಾ ಅವರು.
ಅದಕ್ಕೆ ಇಲ್ಲ ಸರ್ ಬಂದಿಲ್ಲ ಇವತ್ತು, ಅದೇ ಫಸ್ಟ್ ಹೋಗಿ ಕರ್ಕೊಂಬ ಅವನ್ನ ಮನೆಗೆ ಹೋಗಿ ಕರ್ಕೊಂಬ, ನಮ್ಮ ಮನೆ ಪಕ್ಕದ ರೋಡಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಸರ್ ಡೈರೆಕ್ಟರ್ ಕರಿತಾ ಇದಾರೆ ಬನ್ನಿ ಅಂತ. ಸರ್ ನಿಮ್ ಡೈರೆಕ್ಟರ್ ಏನ್ ಸರ್ ಒಂದು ಅವಕಾಶ ಕೊಡಲ್ಲ, ದಿನ ಕರ್ಸ್ಕೋತಾರೆ ಕುಡಿಸ್ಕೋತಾರೆ, ಊಟ ತಿಂತೀನಿ ಟಿಫನ್ ಮಾಡ್ತೀನಿ ಮನೆಗೆ ಹೋಗ್ತೀನಿ ಅಂತ ಅಂದೆ. ಇಲ್ಲ ಸರ್ ದೇವರಣೆಗೂ ಇವತ್ತು ನಿಮ್ ಸೀನ್ ಇದೆ ಬನ್ನಿ ಅಂತ ಅಂದ್ರು. ಸರಿ ಬರ್ತೀನಿ ಬಿಡಿ ಅಂದ್ಬಿಟ್ಟು ಹೋದೆ. 4 ಗಂಟೆ ಆಗಿತ್ತು ಸಾಯಂಕಾಲ. ಆಮೇಲೆ ಮೇಕಪ್ ಎಲ್ಲ ಹಚ್ಚಿದ್ರು. ಹಬ್ಬ ಇವತ್ತಾದ್ರೂ ಮೇಕಪ್ ಹಾಕ್ಸಿದಾರಲ್ಲ ಅಂತ ಅಂದ. ಮತ್ತೆ ಕೂಡಿಸ್ಬಿಟ್ಟು ಮಾಡ್ಲಿಲ್ಲ, ವಾಪಸ್ ಕಳ್ಸ. ಆ ಸೀನ್ ನಾಳೆಗಿದೆ, ಫಸ್ಟ್ ಶಾರ್ಟೇ ನಿಂದೆ ಅಂದ್ರು. ಸರಿ ಸರ್ ಆಯ್ತು, ಮತ್ ನಾಳೆನು ಹಿಂಗೆ ಆಯ್ತು ಅಂದ್ರೆ ನಾನು ಬರಲ್ಲ ಅಂದೆ. ಅವಾಗ ಕೂಡಿಸ್ಕೊಂಡು ಹೇಳಿದ್ರು, ಸಿನಿಮಾದಲ್ಲಿ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟು. ನಾನು ನಿನ್ನನ್ನು ಏನಕ್ಕೆ ಡೈಲಿ ಹಿಂಗೆ ಕರೆಸ್ಬಿಟ್ಟು ಕೂಡಿಸ್ತಾ ಇದ್ದೆ, ಶೂಟಿಂಗ್ಗಳು ನೋಡಿಸ್ತಾ ಇದ್ದೆ ಅಂದರೆ ನೀನೇನು ತಿಳ್ಕೊಂಡಿದ್ಯಾ ಅನ್ನೋದು ನಿನಗೆ ಗೊತ್ತಾಗಬೇಕು. ಎಲ್ಲಿ ಒಬ್ಬ ಆರ್ಟಿಸ್ಟ್ ಎಷ್ಟು ಲೈಟಿಂಗ್ ತಗೋತಾ ಇದ್ದಾನೆ, ಅದಾದಮೇಲೆ ಡೈಲಾಗ್ ಡೆಲಿವರಿ ಹೇಗೆ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಾಗಬೇಕಾಯಿತು. ಅದಕ್ಕೇ ನಾನು ನಿನಗೆ ಅವಕಾಶ ಕೊಡಲಿಲ್ಲ. ತಿಳ್ಕೊಳ್ಳೋದು ಹೇಗೆ ಯಾವಾಗ ನೀನು ಅಂತ ಹೇಳಿದ್ರು. ಮಾರನೇ ದಿನದಿಂದ ಫಸ್ಟೇ ಹೋಗಿ ಕುತ್ಕೊಂಡ್ಬಿಟ್ಟೆ ಟಿಫನ್ ಮುಗಿಸ್ಕೊಂಡು. ಸರ್ ನಂದೇ ತಾನೇ ಅಂದೆ. ನಿಂದೆ ಅಂತ ಹೇಳಿ ಮತ್ತೆ ಸಾಯಂಕಾಲ 4 ಗಂಟೆ ಮಾಡಿದ್ರು ನೆಕ್ಸ್ಟ್ ಡೇನು. ಸರ್ ನಾನು ಹೊಟ್ಟುಬಿಡ್ತೀನಿ ಸರ್ ಅಂತ ಹೇಳಿದೆ. ಅದಕ್ಕೆ ಇಲ್ಲ 100% ಇವತ್ತು ತೆಗಿತೀನಿ ಬಾ ತಗೋ ಡೈಲಾಗು ಅಂತ ಒಂದು ಡೈಲಾಗ್ ಕೊಟ್ರು ಸರ್ ಆ ಸಿನಿಮಾಲಿ. ಆಮೇಲೆ ಅಲ್ಲಿರೋರೆಲ್ಲ ನೋಡಿದ್ರಲ್ಲ, ನಿಂದು ಫೇಸ್ ಲುಕ್ಕು ಕ್ಯಾಮ್ರಾ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ, ನೀನು ಟ್ರೈ ಮಾಡು ಸಿನಿಮಾಗೆ, ನೆಕ್ಸ್ಟ್ ಸೀರಿಯಲಲ್ಲಿ ಪಳಗಿ ಆಮೇಲೆ ಸಿನಿಮಾಗೆ ಟ್ರೈ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯಿತು ಅಂತ ಹೇಳಿ ಅದ್ರೊಳಗಡೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ರಿಲೇಷನಲ್ಲಿ ಯಾರು ಸಿನಿಮಾ ಫೀಲ್ಡಲ್ಲಿ ಇಲ್ಲ, ನಾನೊಬ್ಬ ಈ ಫೀಲ್ಡನ್ನು ಚೂಸ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಕೊನೆಗೆ ಏನು ಮಾಡೋದು ಅಂತ ಹೇಳಿ ನನಗೆ ಸ್ವಲ್ಪ ಇದ್ರ ಜೊತೆಗೆ ಜಿಮ್ ಅಂದರೆ ಇಂಟ್ರೆಸ್ಟ್ ಇತ್ತು, ಈ ಬಾಡಿ ಬಿಲ್ಡ್ ಮಾಡಬೇಕು ಅಂತ. ಸರಿ ಏನು ಮಾಡಿದೆ, ಈ ಸೀರಿಯಲ್ದು ಇದು ಮುಗೀತು, 3 ದಿನ ಶೂಟಿಂಗ್ ಮಾಡಿದೆ. ಎಲ್ಲಾರ್ಗೂ ಹೇಳ್ಕೊಂಬಂದೆ ಏರಿಯಾದಲ್ಲೆಲ್ಲ ಫ್ರೆಂಡ್ಸ್ಗಳು. ಮೇಕಪ್ ತೆಗೆದಿರ್ಲಿಲ್ಲ, ಏನೋ ಇಷ್ಟೊಂದು ಬ್ರೈಟ್ನೆಸ್ ಆಗಿ ಕಾಣಿಸ್ತಾ ಇದೆಯಾ ಅಂದ್ರೆ, ಇಲ್ಲ ನಾನು ಸೀರಿಯಲ್ ಮಾಡ್ಬಿಟ್ಟಿದ್ದೀನಿ, ಬರುತ್ತೆ ನನ್ನ ಹಬ್ಬ ಅಂತೂ ಇಂಥ ಸೀರಿಯಲ್ ಮಾಡ್ಬಿಟ್ಟ ಮಗ, ಬಿಡು ಮಗ ಒಂದು ಬ್ಯಾನರ್ ಹಾಕ್ಸ್ಬಿಡ್ತೀವಿ ಅಂತ ಅನ್ನೋರು. ಆಗಿನ ಕಾಲದಲ್ಲಿ ಆ ಥರ ಟ್ರೆಂಡ್ ಇತ್ತು. ಈ ಸೀರಿಯಲ್ಲು ಹಂಗೆ ಮಾಡ್ತಾ ಮಾಡ್ತಾ ಏನಾಯ್ತು, ಯಾರೋ ನನಗೆ ಇದನ್ನ ಹೇಳಿದ್ರು, ನೀನು ಒಂದು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ಕೊಂಬಿಡು, ಅವಾಗ ಇನ್ನ ನಿಂಗೆ ನಾಲೆಡ್ಜ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ಮೇಲೆ ಅಭಿನಯ ತರಂಗಾಗಿ ಹೋಗಿ ಸೇರ್ಕೊಂಡೆ 1 ಇಯರ್. ಆಮೇಲೆ ಸರ್ಟಿಫಿಕೇಟ್ ಹಿಡ್ಕೊಂಡು ಅಲಿಯಾಗಿ ಸ್ಟಾರ್ಟ್ ಮಾಡಿದೆ. ಒಂದಷ್ಟು ಜನ ಈ ಕಂಠೀರವ ಸ್ಟುಡಿಯೋದಲ್ಲಿ ತುಂಬಾ ಮುಹೂರ್ತ ನಡೀತಾ ಇತ್ತು. ಅದು ಬಿಟ್ರೆ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಸಿಗ್ತಾ ಇದ್ದಿದ್ದು ಕಾನಿಷ್ಕಾ ಹೋಟ್ಲು ಗಾಂಧಿನಗರ. ಆ 2 ಕಡೆ ನಾನು ಯಾವಾಗ್ಲೂ ಫಿಕ್ಸ್. ಸೋಮವಾರ ಮಂಗಳವಾರ ಬುಧವಾರ ಈ 3 ದಿನ ಬಿಟ್ಟು ಶುಕ್ರವಾರ ಗಾಂಧಿನಗರ, ಇಲ್ಲ ಅಂದ್ರೆ ಕಂಠೀರವ ಸ್ಟುಡಿಯೋ, ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಇಟ್ಕೊಂಡು ನಿಂತ್ಕೋತಾ ಇದ್ದೆ. ಸರ್ ಈ ಥರದ್ದು ಒಂದು ಸಿನಿಮಾ ಮಾಡಿ ಸರ್, ನೋಡಿ ಈ ಥರ ಕೋರ್ಸ್ ಮಾಡಿದ್ದೀನಿ, ಒಂದು ಅವಕಾಶ ಕೊಡಿ ಸರ್. ಅದಕ್ಕೆ ಸರಿ, ಅವರು ಫೇಮಸ್ ಡೈರೆಕ್ಟ್ರು ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾರೆ, ಎಲ್ಲಾ ಡೈರೆಕ್ಟರ್ಗಳ ಹತ್ರನು ಭೇಟಿ ಆಗ್ಬಿಟ್ಟಿದ್ದೀನಿ ಸರ್ ನಾನು ಸರ್ಟಿಫಿಕೇಟ್ ಇಟ್ಕೊಂಡು. ಅದ್ರಲ್ಲಿ ಒಬ್ರು ತುಂಬಾ ಟಾಪ್ ಡೈರೆಕ್ಟ್ರು ನನಗೆ ಸರ್ಟಿಫಿಕೇಟ್ ಆಯ್ತು ಬಿಸಾಕ್ಬಿಟ್ರು. ನಾನು ಯಾಕೆ ಸರ್ ಹಿಂಗೆ ಅಂದೆ. ಲವ್ ನಿನ್ ಸರ್ಟಿಫಿಕೇಟ್ ಏನೋ ಯಾರಿಗೋ ಬೇಕು, ನೋಡೋಕ್ ಚೆನ್ನಾಗಿದೀಯಾ ಆಯ್ತಾ, ನಾನು ನಿನಗೆ ಹೊಡೆದಾದ್ರೂ ತೆಗಿಸ್ತೀನಿ ಆಕ್ಟಿಂಗು, ಕೆಟ್ಟ ಮಾತೆಲ್ಲ ಬೈದಾದ್ರೂ ನಿನಗೆ ಆಕ್ಟಿಂಗ್ ತೆಗಿಸ್ತೀನಿ, ದುಡ್ಡು ಹಾಕ್ತೀಯಾ ಅಂತ ಅಂದ್ರು. ನಾನು ಅದಕ್ಕೆ ಏನಕ್ಕೆ ಸರ್ ದುಡ್ಡು ಕೊಡ್ಬೇಕು ಅಂತ ಹೇಳಿದೆ. ಹೀರೋ ಆಗ್ಬೇಕಂದ್ರೆ ದುಡ್ಡು ಕೊಡ್ಬೇಕಮ್ಮ ಅಂದ್ರು. ಆಗಿನ ಕಾಲದಲ್ಲಿ 2 ಲಕ್ಷ ರೂಪಾಯಿ ಒಬ್ಬ ಹೀರೋ ಆಗ್ಬೇಕು ಅಂತ ಆ ಟೈಮಲ್ಲಿ. ಅದಾದ್ಮೇಲೆ 5 ಲಕ್ಷ, ಅದಾದ್ಮೇಲೆ ನಾನು ಹಂಗೆ ಪ್ರಯತ್ನ ಮಾಡ್ತಾನೆ ಇದ್ದಲ್ಲ 10 ಲಕ್ಷ. ಈಗ 20 ರಿಂದ 25 ಲಕ್ಷ ಒಬ್ಬ ಹೀರೋ ಇನ್ವೆಸ್ಟ್ ಮಾಡ್ಬೇಕು ಒಂದು ಸಿನಿಮಾಗೆ ಹೀರೋ ಆಗ್ಬೇಕು ಅಂತ ಹೇಳಿದ್ರೆ. ಬಟ್ ನಾನು ಮಾಡಿರೋ 5 ಸಿನಿಮಾಗೂ 1 ರೂಪಾಯಿ ನಾನು ದುಡ್ಡು ಹಾಕಿಲ್ಲ. ಬಟ್ ನಾನು ಅವತ್ತೇ ಚಾಲೆಂಜ್ ಮಾಡ್ಬಿಟ್ಟೆ, ನಾನು ಎಷ್ಟೇ ವರ್ಷ ಆಗ್ಬಿಡ್ಲಿ, ನನಗೆ ವಯಸ್ಸು ಆಗ್ಬಿಡ್ಲಿ, ನಾನು ಹೀರೋ ಆಗಿ ನಾನು ಮಾಡ್ತೀನಿ, ನನ್ನ ಆರೋಗ್ಯನ ನಾನು ಕಾಪಾಡಿಕೊಂಡು ನಾನು ಹೀರೋ ಆಗಿ ನಾನು ಲಾಂಚ್ ಆಗೇ ಆಗ್ತೀನಿ, 1 ರೂಪಾಯಿ ದುಡ್ಡು ಇಲ್ಲದೆ ನಾನು ಲಾಂಚ್ ಆಗ್ತೀನಿ ಅಂತ ಹೇಳಿ 5 ಸಿನಿಮಾನು ಮಾಡ್ಬಿಟ್ಟೆ. ಸೊ ನನಗೆ ಬಂದಿರೋ ಸಿನಿಮಾ ಆಫರ್ ಎಲ್ಲ ಹೇಗೆ ಅಂದ್ರೆ, ಈ 5 ಪಿಕ್ಚರ್ ನೀವು ಹೇಳಿದ್ರಲ್ಲ, ಇದು ಬಂದಿದ್ದು ಹಿಂಗೆ ಅಂದ್ರೆ, ಯಾರೋ ಹೀರೋ ಕೈ ಕೊಟ್ಟ, ಕೊನೆಗೆ ನನ್ನ ಹೆಸರು ಅಂಜನ್ ಹುಡುಗ ಮಾಡ್ತಾನೆ ಚೆನ್ನಾಗೆ, ಅವನ್ನ ಕರ್ಕೊಳ್ಳಿ. ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದೆ, ರಿಲೀಸ್ ಆಯ್ತು. ಮತ್ತೆ 2ನೇ ಪಿಕ್ಚರ್ಗೆ ಹೀರೋ ಯಾರೋ ಡೆತ್ತೇ ಆಗ್ಬಿಟ್ಟಿದ್ರು, ಶೂಟಿಂಗ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗ್ಬಿಟ್ರು. ಆ ಸಿನಿಮಾ ನನಗೆ ಬಂತು. ಯಾರು ಬೆಸ್ಟ್, ಈಗ ಯಾರನ್ನ ಹುಡುಕೋದು ಟಕ್ ಅಂತ ಇಮಿಡಿಯೇಟ್ ಆಗಿ ಯಾರು ಸಿಗಲ್ವಲ್ಲ ಅನ್ನೋದು, ಇಲ್ಲ ಅಂಜನ್ ಬೆಸ್ಟ್ ಸರ್, ಅವನಾದ್ರೆ ಮುಗಿಸ್ಕೊಡ್ತಾನೆ ಕಂಪ್ಲೀಟ್ ಆಗಿ. ಏನಕ್ಕೆ ನಂದು ರಿಕ್ವೈರ್ಮೆಂಟ್ ಇಲ್ಲ ಸರ್, ನಂದು ಯೂಶಲಿ ನಾನು ಕ್ಯಾರವಾನೇ ಬೇಕು ಅನ್ನಲ್ಲ. ಆಮೇಲೆ ನಂಗೆ ಚಾಪೆ ಮೇಲೆ ಮಲಗಿಸಿದ್ರು ಓಕೆ, ಊಟ ತಿಂಡಿ ನೀವೇನೇ ಕೊಟ್ರು ನಾನು ರೆಡಿ ತಿನ್ನೋದಕ್ಕೆ. ನನಗೆ ಸಿನಿಮಾ ಅಂದ್ರೆ ಅಷ್ಟು ಆಸಕ್ತಿ. ದುಡ್ಡ ಸೆಕೆಂಡ್ರಿ ಗುರು, ನನ್ನ ಆಕ್ಟಿಂಗ್ ನೋಡ್ಕೊಂಡು ನೀನು ಆಮೇಲೆ ನನಗೆ ಪೇ ಮಾಡು ಅಂತ ಹೇಳಿನೇ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅಂದ್ರೆ ಒಂಥರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಟ್ಬಿಟ್ಟೆ ಸಿನಿಮಾಗಳು. ಅಗ್ರಿಮೆಂಟ್ ಹಾಕ್ಸ್ಕೊಂಡ್ರು, ಹೀರೋಯಿನ್ಗೆ 50,000 ಕೊಟ್ರು ಫಸ್ಟ್ ಪಿಕ್ಚರ್ಗೆ, ನನಗೆ 500 ರೂಪಾಯಿ ಕೊಟ್ರು ಸರ್. 75 ದಿನ ಶೂಟಿಂಗ್ ಮಾಡಿದೆ ಸರ್. ಈಗ 2018 ಸರ್ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ರಿಲೀಸ್ ಆಯ್ತಲ್ಲ, ಅರಣ್ಯಾನಿ ಅಂತ ಏನ್ ಮಾಡದ್ನಲ್ಲ ಸಿನಿಮಾ, ಆ ಸಿನಿಮಾ ನನ್ನ ಪೇಮೆಂಟ್ 500 ರೂಪೀಸ್ ಇಸ್ಕೊಂಡಿದ್ದು.
ನಾನು ಅದಕ್ಕೆ ಏನೂ ಮಾತಾಡೋಕೆ ಹೋಗಲಿಲ್ಲ, ಯಾಕಂದರೆ ಸರಿ ಆಯಿತು ನನ್ನ ಫಸ್ಟ್ ಪಿಕ್ಚರ್ ಅಲ್ವಾ, ಸರಿ ಬಿಡು ಅಂತಲೇ ಇದ್ದೆ. ಆಮೇಲೆ ನಾನೇನಾದರೂ ಊಟ ತಿಂಡಿ ಏನಾದರೂ ಮಾಡ್ತೀನಿ ಅಟ್ಲೀಸ್ಟು ಅಂದರೆ ನಾನು ಲಾಸ್ಟಲ್ಲೇ ಮಾಡಬೇಕಾಯ್ತು ಊಟ ತಿಂಡಿನ. ಲಾಸ್ಟಲ್ಲೇ ನಾನು ನಿದ್ದೆ ಮಾಡ್ತಾ ಇದ್ದಿದ್ದು, 1 ಗಂಟೆಗೆ ಮಲಗ್ತಾ ಇದ್ದೆ. ಮತ್ತೆ ಎಲ್ಲರಿಗಿಂತ ಫಸ್ಟ್ ನಾನೇ ಮೇಕಪ್ ಹಾಕೊಂಡು 6 ಗಂಟೆಗೆಲ್ಲ ರೆಡಿ ಇರ್ತಾ ಇದ್ದೆ ಸೆಟ್ಟಲ್ಲಿ. 75 ದಿನ ಮನೇಲಿ ಇರಲಿಲ್ಲ ಸರ್. ನಮ್ಮಪ್ಪ ನಮ್ಮಮ್ಮಂಗೂ ನಾನು ಹೇಳಿಲ್ಲ, ಈ ಥರದ್ದು ಒಂದು ಸಿನಿಮಾ ಸಿಕ್ಕಿದೆ, ಯಾರೋ ಆಗ್ತಾರೆ ನಿನ್ ಮೇಲೆ ಬಂಡವಾಳ 1 ಕೋಟಿ ಅಲ್ಲ, ಇಲ್ಲ ಯಾರೋ ಒಬ್ರು ಹೀರೋ ಕೈ ಕೊಟ್ಬಿಟ್ಟಿದಾರಂತೆ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ ಆ ಹೀರೋ, ಆ ಸಿನಿಮಾಗೆ ಸೆಲೆಕ್ಟ್ ಆಗಿರೋನು. ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ನನಗೆ ಸಿಕ್ಕಿದ್ದು ಆ ಸಿನಿಮಾ ಆಫರು. ಹೋಗಿ 75 ಡೇಸ್ ಮುಗಿಸ್ಕೊಟ್ಟೆ ಸರ್. ಲಾಸ್ಟಲ್ಲಿ ಕೊಡ್ತೀವಿ ಪೇಮೆಂಟ್ ಅಂತೇಳಿ 500 ರೂಪಾಯಿ ಕೊಟ್ಟರು. ಏನೂ ಮಾತಾಡಲಿಲ್ಲ, ಸರಿ ಆಯಿತು ಅಂತ ಸುಮ್ಮನಾದೆ. ನರ್ತಕಿಲಿ ರಿಲೀಸ್ ಆಯಿತು ಸಿನಿಮಾ. ನಾನು ಹೇಳಿದೆ ಇವಾಗ ಬೇಡ, ದೊಡ್ಡ ಪಿಕ್ಚರ್ ಬರ್ತಾ ಇದೆ ಬೇರೆ, ಅದೇ ನರ್ತಕಿ ಥಿಯೇಟ್ರಿಗೆ 1 ವಾರದಲ್ಲಿ ತೆಗೆದಾಕ್ಬಿಡ್ತಾರೆ. ಮತ್ತು ನಾವು ಪ್ರಮೋಷನ್ ಮಾಡಿಲ್ಲ, ಎಲ್ಲೂ ಬ್ಯಾನರು ಪೋಸ್ಟರು ಏನೂ ಇಲ್ಲ. ಎಷ್ಟೋ ಜನ ನನ್ನನ್ನು ಕೇಳ್ತಾ ಇದ್ದಾರೆ, ನಿಮ್ದಲ್ಲಿ ನೀವು ಈ ಸಿನಿಮಾ ಹೀರೋನಾ? ಹ್ಞೂ ಹೌದು. ಮತ್ತು ಎಲ್ಲಿ ಪೋಸ್ಟರಲ್ಲಿ ಕಾಣಿಸ್ತಾನೆ ಇಲ್ಲ, ಯಾಕಂದರೆ ಉದ್ದೇಶಪೂರ್ವಕವಾಗಿಯೇ ನನ್ನ ಫೋಟೋಗಳು ಹಾಕಿಲ್ಲ. ಆಮೇಲೆ ಪೇಪರ್ ಆ್ಯಡ್ ಕೊಡಿ ಹೋಗ್ಲಿ ಅಂದರೆ, ಇಲ್ಲ ನಿಂದು ಹೆಂಗಿದ್ರು ಬುಲೆಟ್ ಗಾಡಿ ಇದೆಯಲ್ಲ ಅದನ್ನು ಮಾರ್ಬಿಡು, ಆ ಬಂದಿರೋ ದುಡ್ಡಲ್ಲಿ 1.5 ಲಕ್ಷ ಕೊಟ್ಬಿಟ್ಟು ಪೇಪರಲ್ಲಿ ಆ್ಯಡ್ ಹಾಕ್ಸ್ತೀನಿ ಅಂತ ಹೇಳಿದ್ರು ಆ ಪ್ರೊಡ್ಯೂಸರು. ನಾನು ಅದೇ ಅನ್ಕೊಂಡೆ, ಇವ್ರಿಗೆ ಯಾಕೆ ಇಷ್ಟೊಂದು ದ್ವೇಷ ನನ್ನ ಮೇಲೆ, ನಾನು ಏನು ಮಾಡಿದೆ ಅವ್ರಿಗೆ, ಆ ಪ್ರೊಡ್ಯೂಸರ್ಗೆ. ಆಮೇಲೆ ಫೈಟ್ ಮಾಸ್ಟರ್ಗೆ ಬೇಕು ಅಂತ ಹೇಳಿ 20 ಶಾರ್ಟು 30 ಶಾರ್ಟು ಟೇಕ್ ಮಾಡಿಸಿ ಅವನ ಕೈಯಲ್ಲಿ ಅಂತ ಮಾಡ್ಸೋದು. ಸೇಮ್ ಸಿನಿಮಾ ಪ್ರೊಡ್ಯೂಸರ್. ಸೇಮ್ ಸಿನಿಮಾ ಪ್ರೊಡ್ಯೂಸರ್ ಸರ್. ಅದು ಗೊತ್ತಿಲ್ಲ, ಅಂದ್ರೆ ಹೊಟ್ಟೆ ಕಿಚ್ಚು ಅಂತೀವಲ್ಲ, ಕೆಲವ್ರಿಗೆ ಚೆನ್ನಾಗಿದ್ರೆ ನೋಡಿದ್ರೆ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ನಾನು ಅದಕ್ಕೆ ಏನ್ ಮಾಡಿದೆ, ಅಲ್ಲಿ ಕಚ್ಕೊಂಡು ಇಲ್ಲ ಒಂದು ಪಿಕ್ಚರ್ ಆಗ್ಬಿಡ್ಲಿ, ಒಂದು ಪಿಕ್ಚರ್ ರಿಲೀಸ್ ಆದ್ರೇನೆ ಒಂದು ವ್ಯಾಲ್ಯೂ ಅಂತ ಹೇಳಿ ಸರಿ ಬಿಡಿ ಅಂತಾನೆ ತಡ್ಕೊಂಡಿದ್ದೆ. ನನ್ನ ಸಿನಿಮಾ ಸಾಂಗು ನಾಳೆ ಶೂಟಿಂಗ್ ಇದೆ. ಸೋಮವಾರಪೇಟೆ, ಮಲ್ಲಳ್ಳಿ ಫಾಲ್ಸು, ಅಬ್ಬೆ ಫಾಲ್ಸು, ಕುಂದಳ್ಳಿ, ಬಿಸ್ಲೆಘಾಟು, ಹಾಸನ್ನು, ಸಕಲೇಶ್ಪುರ, ಮಂಗಳೂರು, ಇಷ್ಟು ಲೊಕೇಶನ್ನು 75 ಡೇಸು ಶೂಟ್ ಮಾಡಿದ್ದು. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.